ओम नमः शिवाय. भारत माता ಶಿವಶಕ್ತಿ ಅವತಾರ ಪರಮಾತ್ಮ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆ. ಮುರಳಿಯ ದಿನಾಂಕ 20/5/2026. ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಸುಖದಾಯಿ ಮಕ್ಕಳೇ, ಯಾರು ನನ್ನನ್ನು ನೆನಪು ಮಾಡುತ್ತಾರೋ ನಾನು ಕೂಡ ಅವರನ್ನು ನೆನಪು ಮಾಡುತ್ತೇನೆ. ಯಾರು ನನ್ನನ್ನು ನೆನಪು ಮಾಡದಿದ್ದರೂ ಸಹ ನಾನು ಅವರನ್ನು ನೆನಪು ಮಾಡುತ್ತೇನೆ. ಏಕೆಂದರೆ ನಾನು ಎಲ್ಲರನ್ನು ಕರೆದುಕೊಂಡು ಹೋಗಬೇಕಲ್ಲವೇ? ಹೌದು, ನನ್ನ ಮೂಲಕ ಸೃಷ್ಟಿ ಚಕ್ರದ ಜ್ಞಾನವನ್ನು ನಂಬರ್ವಾರ್ ಆಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ನಂತರ ಅವರು ಉನ್ನತ ಪದವಿಯನ್ನು ಪಡೆಯುತ್ತಾರೆ. ಓಂ ನಮಃ ಶಿವಾಯ. ತಂದೆಯೇ ಮಕ್ಕಳಿಗೆ ತಿಳಿಸಿಕೊಡಬೇಕಾಗಿದೆ. ಮಕ್ಕಳು ತಂದೆಗೆ ತಿಳಿಸಿಕೊಡಲು ಸಾಧ್ಯವಿಲ್ಲ ಎಂದಲ್ಲ. ಇಲ್ಲ, ತಂದೆಯೇ ಮಕ್ಕಳಿಗೆ ತಿಳಿಸುತ್ತಾರೆ. ಮಕ್ಕಳೇ ಮನ್ಮನಾಭವ. ಮಕ್ಕಳು ಶಿವಬಾಬಾ ಮನ್ಮನಾಭವ ಎಂದು ಹೇಳುವುದಿಲ್ಲ. ಹೀಗೆ ಮಕ್ಕಳು ಪರಸ್ಪರ ಕುಳಿತು ಚರ್ಚೆ ಮಾಡುತ್ತಾರೆ, ಸಲಹೆಗಳನ್ನು ನೀಡುತ್ತಾರೆ. ಆದರೆ ಮೂಲ ವಿಷಯವೆಂದರೆ ಈ ಮಹಾಮಂತ್ರವನ್ನು ತಂದೆಯೇ ನೀಡುತ್ತಾರೆ. ಗುರುಗಳು ಮಂತ್ರ ನೀಡುತ್ತಾರಲ್ಲವೇ? ಈ ಪದ್ಧತಿ ಎಲ್ಲಿಂದ ಬಂತು? ಹೊಸ ಸೃಷ್ಟಿಯನ್ನು ರಚಿಸುವ ತಂದೆಯೇ ಮೊಟ್ಟ ಮೊದಲು ಮನ್ಮನಾಭವ ಎಂಬ ಮಂತ್ರವನ್ನು ನೀಡುತ್ತಾರೆ. ಇದರ ಹೆಸರೇ ವಶೀಕರಣ ಮಂತ್ರ, ಅಂದರೆ ಮಾಯೆಯ ಮೇಲೆ ಜಯಗಳಿಸುವ ಮಂತ್ರ. ಇದನ್ನು ಒಳಗೊಳಗೆ ಜಪಿಸುವುದಲ್ಲ, ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ತಂದೆಯು ಅರ್ಥ ಸಹಿತವಾಗಿ ತಿಳಿಸುತ್ತಾರೆ. ಗೀತೆಯಲ್ಲಿದ್ದರೂ ಸಹ ಯಾರು ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಗೀತೆಯ ಎಪಿಸೋಡ್ ಕೂಡ ಇದೆ, ಆದರೆ ಕೇವಲ ಹೆಸರನ್ನು ಬದಲಾಯಿಸಲಾಗಿದೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಪುಸ್ತಕಗಳು ಇತ್ಯಾದಿಗಳು ತಯಾರಾಗುತ್ತಲೇ ಇರುತ್ತವೆ. ವಾಸ್ತವವಾಗಿ ಇದನ್ನು ತಂದೆಯು ಮಕ್ಕಳಿಗೆ ಮೌಖಿಕವಾಗಿ ತಿಳಿಸುತ್ತಾರೆ. ತಂದೆಯ ಆತ್ಮದಲ್ಲಿ ಜ್ಞಾನವಿದೆ. ಮಕ್ಕಳ ಆತ್ಮವೇ ಜ್ಞಾನವನ್ನು ಧಾರಣೆ ಮಾಡುತ್ತದೆ. ಉಳಿದಂತೆ ಕೇವಲ ಸುಲಭವಾಗಿ ತಿಳಿಸಿಕೊಡಲು ಈ ಚಿತ್ರಗಳು ಇತ್ಯಾದಿಗಳನ್ನು ತಯಾರಿಸಲಾಗಿದೆ. ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನವಿದೆ. ಸರಿಯಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮ ಒಂದೇ ಇತ್ತು ಎಂದು ನೀವು ತಿಳಿದಿದ್ದೀರಿ. ಈ ಸಮಯದಲ್ಲಿ ಬಹಳಷ್ಟು ಧರ್ಮಗಳಿವೆ. ಸತೋ ಪ್ರಧಾನವಾಗಿದ್ದ ಹೊಸ ಪ್ರಪಂಚವು ಈಗ ತಮೋ ಪ್ರಧಾನವಾಗಿದೆ. ಈ ಚಿತ್ರವನ್ನು ನೀವು ತೋರಿಸಬಹುದು ಮತ್ತು ಉಳಿದ ಎಲ್ಲಾ ಧರ್ಮಗಳ ನಕ್ಷೆಯನ್ನು ನೀವು ಇಟ್ಟುಕೊಳ್ಳಬಹುದು. ಎಷ್ಟೊಂದು ಧರ್ಮಗಳಿವೆ ಅವರಿಗೆ ಹೇಳಿ. ಇದೇ ಭಾರತದಲ್ಲಿ ಕೇವಲ ಆದಿ ಸನಾತನ ದೇವಿ ದೇವತಾ ಧರ್ಮವಿದ್ದಾಗ ಬೇರೆ ಯಾವುದೇ ಖಂಡಗಳಿರಲಿಲ್ಲ. ನಂತರ ಬೇರೆ ಖಂಡಗಳು ಸೇರ್ಪಡೆಯಾದವು. ಆದ್ದರಿಂದ ಆ ಚಿತ್ರವನ್ನು ಒಂದು ಮೂಲೆಯಲ್ಲಿ ಇಡಬೇಕು. ಎಲ್ಲಿ ನೀವು ಭಾರತದಲ್ಲಿ ಇವರ ರಾಜ್ಯವಿತ್ತು ಮತ್ತು ಬೇರೆ ಯಾವುದೇ ಧರ್ಮವಿರಲಿಲ್ಲ ಎಂದು ತೋರಿಸುತ್ತೀರೋ ಅಲ್ಲಿ ಈಗ ಎಷ್ಟೊಂದು ಧರ್ಮಗಳಿವೆ. ಮುಂದೆ ಇವೆಲ್ಲವೂ ಇರುವುದಿಲ್ಲ. ಇದು ಬಾಬಾರವರ ಪ್ಲಾನ್ ಆಗಿದೆ. ಪಾಪ ಆ ಜನರಿಗೆ ಎಷ್ಟೊಂದು ಚಿಂತೆಯಾಗಿದೆ. ಸರ್ಕಾರವಂತೂ ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಂತಿಲ್ಲ. ಮಕ್ಕಳಾದ ನೀವು ಇದು ಸಂಪೂರ್ಣವಾಗಿ ಸರಿಯಾಗಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತೀರಿ. ಬಾಬಾ ಬಂದು ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಾಡುತ್ತಾರೆ ಎಂದು ಬರೆಯಲಾಗಿದೆ. ಯಾವುದರ ಸ್ಥಾಪನೆ? ಹೊಸ ಪ್ರಪಂಚದ ಸ್ಥಾಪನೆ. ಯಮುನಾ ನದಿಯ ತೀರವೇ ರಾಜಧಾನಿಯಾಗಿದೆ. ಅಲ್ಲಿ ಒಂದೇ ಧರ್ಮವಿರುತ್ತದೆ. ವೃಕ್ಷವು ಸಂಪೂರ್ಣ ಚಿಕ್ಕದಾಗಿದೆ. ಈ ವೃಕ್ಷದ ಜ್ಞಾನವನ್ನು ತಂದೆಯೇ ಕೊಡುತ್ತಾರೆ. ಚಕ್ರದ ಜ್ಞಾನವನ್ನು ಕೊಡುತ್ತಾರೆ. ಸತ್ಯಯುಗದಲ್ಲಿ ಒಂದೇ ಭಾಷೆ ಇರುತ್ತದೆ, ಬೇರೆ ಯಾವುದೇ ಭಾಷೆ ಇರುವುದಿಲ್ಲ. ಕೇವಲ ಭಾರತ ಒಂದೇ ಇತ್ತು ಎಂದು ನೀವು ಸಿದ್ಧ ಮಾಡಬಹುದು. ಒಂದೇ ರಾಜ್ಯ, ಒಂದೇ ಭಾಷೆ ಇತ್ತು. ರಾಮರಾಜ್ಯವು ಇರಲಿಲ್ಲ. ಪ್ಯಾರಡೈಸ್ ಹೆವೆನ್ ನಲ್ಲಿ ಸುಖ ಶಾಂತಿ ಇತ್ತು. ದುಃಖದ ಹೆಸರೇ ಇರಲಿಲ್ಲ. ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಎಲ್ಲವೂ ಇತ್ತು. ಭಾರತವು ಹೊಸದಾಗಿದ್ದಾಗ ಆಯುಷು ಕೂಡ ಹೆಚ್ಚಾಗಿತ್ತು. ಏಕೆಂದರೆ ಪವಿತ್ರತೆ ಇತ್ತು. ಪವಿತ್ರತೆಯಲ್ಲಿ ಆರೋಗ್ಯವಂತರಾಗಿರುತ್ತಾರೆ. ಅಪವಿತ್ರತೆಯಲ್ಲಿ ನೋಡಿ ಮನುಷ್ಯರ ಗತಿ ಏನಾಗುತ್ತದೆ ಎಂದು. ಕುಳಿತಲ್ಲೇ ಅಕಾಲ ಮೃತ್ಯುವಾಗುತ್ತದೆ. ಗರ್ಭದ ಒಳಗೂ ಮರಣ ಹೊಂದುತ್ತಾರೆ. ಎಷ್ಟೊಂದು ದುಃಖವಾಗುತ್ತದೆ. ಯುವಕರು ಮರಣ ಹೊಂದುತ್ತಾರೆ. ಅಲ್ಲಿ ಅಕಾಲ ಮೃತ್ಯು ಸಂಭವಿಸುವುದಿಲ್ಲ. ಪೂರ್ಣ ಆಯುಷು ಇರುತ್ತದೆ. ವೃದ್ಧಾಪ್ಯದವರೆಗೆ ಯಾರೂ ಸಾಯುವುದಿಲ್ಲ. ಯಾರಿಗೇ ತಿಳಿಸಿದರೂ ಬುದ್ಧಿಯಲ್ಲಿ ಇದನ್ನು ಕೂರಿಸಬೇಕು. ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ. ಅವರೇ ಪತಿತ ಪಾವನರು, ಅವರೇ ಸದ್ಗತಿ ದಾತರು. ಹಾಗಾಗಿ ನಿಮ್ಮ ಬಳಿ ಆ ನಕ್ಷೆಯು ಇರಬೇಕು. ಆಗ ಇಂದಿನ ನಕ್ಷೆ ಇದು
ನಾಳೆಯ ನಕ್ಷೆ ಇದು ಎಂದು ಸಿದ್ಧ ಮಾಡಿ ತಿಳಿಸಬಹುದು. ಕೆಲವರು ಚೆನ್ನಾಗಿ ಕೇಳಿಸಿಕೊಳ್ಳುತ್ತಾರೆ, ಇದನ್ನು ಪೂರ್ತಿಯಾಗಿ ತಿಳಿಸಿಕೊಡಬೇಕಾಗುತ್ತದೆ. ಈ ಭಾರತವು ಅವಿನಾಶಿ ಖಂಡವಾಗಿದೆ. ಈ ದೇವಿ ದೇವತಾ ಧರ್ಮವಿದ್ದಾಗ ಬೇರೆ ಯಾವುದೇ ಧರ್ಮವಿರಲಿಲ್ಲ. ಈಗ ಆ ಆದಿ ಸನಾತನ ದೇವಿ ದೇವತಾ ಧರ್ಮವಿಲ್ಲ. ಈ ಲಕ್ಷ್ಮೀನಾರಾಯಣರು ಎಲ್ಲಿಗೆ ಹೋದರು? ಯಾರೂ ಹೇಳಲು ಸಾಧ್ಯವಿಲ್ಲ. ಯಾರಲ್ಲೂ ಹೇಳುವ ಶಕ್ತಿ ಇಲ್ಲ. ಮಕ್ಕಳಾದ ನೀವು ರಹಸ್ಯಯುಕ್ತವಾಗಿ ಚೆನ್ನಾಗಿ ತಿಳಿಸುತ್ತೀರಿ. ಇದರಲ್ಲಿ ಗೊಂದಲಕ್ಕೀಡಾಗುವ ಅಗತ್ಯವೇ ಇಲ್ಲ. ನೀವು ಎಲ್ಲವನ್ನೂ ತಿಳಿದಿದ್ದೀರಿ ಮತ್ತು ಅದನ್ನು ಪುನರಾವರ್ತನೆಯೂ ಮಾಡಬಹುದು. ನೀವು ಯಾರನ್ನಾದರೂ ಕೇಳಬಹುದು, ಇವರು ಎಲ್ಲಿಗೆ ಹೋದರು ಎಂದು. ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಅವರು ದಂಗಾಗಿ ಹೋಗುತ್ತಾರೆ. ಇವರು ಹೇಗೆ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಎಂದು ನೀವು ನಿಶ್ಚಯದಿಂದ ಹೇಳುತ್ತೀರಿ. ಬುದ್ಧಿಯಲ್ಲಿದೆ ಅಲ್ಲವೇ? ಸತ್ಯಯುಗದ ಹೊಸ ಪ್ರಪಂಚದಲ್ಲಿ ನಮ್ಮ ರಾಜ್ಯವಿತ್ತು ಎಂದು ನೀವು ತಕ್ಷಣ ಹೇಳುತ್ತೀರಿ. ಕೇವಲ ಆದಿ ಸನಾತನ ದೇವಿ ದೇವತಾ ಧರ್ಮ ಒಂದೇ ಇತ್ತು, ಬೇರೆ ಯಾವುದೇ ಧರ್ಮವಿರಲಿಲ್ಲ. ಎವ್ರಿಥಿಂಗ್ ನ್ಯೂ. ಪ್ರತಿಯೊಂದು ವಸ್ತುವು ಸತೋಪ್ರಧಾನವಾಗಿರುತ್ತದೆ. ಚಿನ್ನವು ಅಲ್ಲಿ ಅಪಾರವಾಗಿರುತ್ತದೆ. ಚಿನ್ನ ಎಷ್ಟು ಸುಲಭವಾಗಿ ಸಿಗುತ್ತಿರಬಹುದು ಎಂದರೆ ಬಂಗಾರದಿಂದ ಇಟ್ಟಿಗೆಗಳು ಮತ್ತು ಮನೆಗಳು ತಯಾರಾಗುತ್ತಿದ್ದವು. ಅಲ್ಲಿ ಎಲ್ಲವೂ ಚಿನ್ನದ್ದೇ ಆಗಿರುತ್ತದೆ. ಗಣಿಗಳೆಲ್ಲವೂ ನಿಮಗಾಗಿ ಭರ್ಪೂರಾಗಿರುತ್ತವೆ. ಅಸಲಿಯೇ ಬಹಳಷ್ಟಿರುವಾಗ ನಕಲನ್ನು ಯಾರೂ ಮಾಡುವುದಿಲ್ಲ. ಇಲ್ಲಿ ಅಸಲಿಯ ಹೆಸರೇ ಇಲ್ಲ. ನಕಲಿ ವಸ್ತುಗಳದ್ದೇ ಅಬ್ಬರ. ಅದಕ್ಕಾಗಿಯೇ ಹೇಳಲಾಗುತ್ತದೆ, ಸುಳ್ಳು ಮಾಯೆ ಸುಳ್ಳು ಕಾಯ, ಸಂಪತ್ತು ಸಹ ಸುಳ್ಳು ಎಂದು. ವಜ್ರ ವೈಡೂರ್ಯಗಳು ಎಂತಹ ವಿಧದವು ಸಿಗುತ್ತವೆ ಎಂದರೆ ಅದು ಅಸಲಿಯೋ ಅಥವಾ ನಕಲಿಯೋ ಎಂದು ತಿಳಿಯುವುದೇ ಇಲ್ಲ. ಪ್ರಾರಂಭದಲ್ಲಿ ಬಹಳಷ್ಟು ಜನ ಮೋಸ ಹೋಗುತ್ತಿದ್ದರು. ಮೊದಲು ಕೆಂಪು ಮಾಣಿಕ್ಯಗಳು ನಕಲಿಯಾಗಿದ್ದವು, ನಂತರ ವಜ್ರಗಳು. ಈಗ ಎಂತಹ ನಕಲಿ ವಜ್ರಗಳು ಬರುತ್ತಿವೆ ಎಂದರೆ ಮನುಷ್ಯರು ಸಂಪೂರ್ಣವಾಗಿ ಗೊಂದಲಕ್ಕೀಡಾಗುತ್ತಾರೆ. ಗುರುತಿಸಲು ಸಾಧ್ಯವಿಲ್ಲ. ಅವುಗಳನ್ನು ಭಾರವಾಗಿಯೂ ಮಾಡುತ್ತಾರೆ. ಹಾಗಾಗಿ ಸಂಶಯವೇ ಬರುವುದಿಲ್ಲ. ಅಲ್ಲಿ ಇಂತಹ ನಕಲಿ ವಸ್ತುಗಳು ಇರುವುದಿಲ್ಲ. ವಿನಾಶವಾದಾಗ ಎಲ್ಲವೂ ಭೂಮಿಯ ಕೆಳಗೆ ಹೋಗುತ್ತವೆ. ಅಂತಹ ದೊಡ್ಡ ದೊಡ್ಡ ಕಲ್ಲುಗಳು ವಜ್ರಗಳನ್ನು ಮನೆಗಳಿಗೆ ಹಾಕುತ್ತಿರಬಹುದು. ಅದೆಲ್ಲವೂ ಎಲ್ಲಿಂದ ಬರುತ್ತಿರಬಹುದು? ಯಾರು ಕತ್ತರಿಸುತ್ತಿರಬಹುದು? ಇಂಡಿಯಾದಲ್ಲೂ ಬಹಳಷ್ಟು ಬುದ್ಧಿವಂತರಿದ್ದಾರೆ. ವಾಸ್ತವವಾಗಿ ಬೆಲ್ಜಿಯಂ ಕಡೆಯವರು ಬಹಳ ಚುರುಕಾಗಿದ್ದಾರೆ. ಇಲ್ಲೂ ಕಟಿಂಗ್ ನಡೆಯುತ್ತದೆ. ಎಕ್ಸ್ಪರ್ಟ್ ಆಗುತ್ತಾರಲ್ಲವೇ? ಇಲ್ಲಿ ಬುದ್ಧಿವಂತರಾಗಿ ಅಲ್ಲಿಗೂ ಆ ಬುದ್ಧಿವಂತಿಕೆಯನ್ನು ತೆಗೆದುಕೊಂಡು ಹೋಗುತ್ತಾರೆ. ಬಂದು ವಜ್ರ ಕತ್ತರಿಸುವ ಅಂದ್ರೆ ಸತ್ಯಯುಗದಲ್ಲಿಯೂ ಬಂದು ವಜ್ರ ಕತ್ತರಿಸುವ ಕುಶಲಕರ್ಮಿಗಳಾಗುತ್ತಾರೆ. ಕಿರೀಟ ಇತ್ಯಾದಿಗಳು ಕೇವಲ ವಜ್ರ ರತ್ನಗಳಿಂದಲೇ ತಯಾರಾಗುವುದಿಲ್ಲ ಅಲ್ಲವೇ? ಅವು ಸಂಪೂರ್ಣವಾಗಿ ರಿಫೈನ್ಡ್ ಆದ ಅಸಲಿ ವಜ್ರಗಳಾಗಿರುತ್ತವೆ. ಈ ವಿದ್ಯುತ್, ಟೆಲಿಫೋನ್, ಮೋಟಾರ್ಗಳು ಇತ್ಯಾದಿ ಮೊದಲು ಯಾವುದೂ ಇರಲಿಲ್ಲ. ಬಾಬಾರವರ ಈ ಜೀವನದ ಅವಧಿಯಲ್ಲೇ ಏನೆಲ್ಲ ಬಂದಿವೆ. ಇವೆಲ್ಲವೂ ಬಂದು 70-80 ವರ್ಷಗಳಾಗಿವೆ. ಅಲ್ಲಿ ಬಹಳ ಎಕ್ಸ್ಪರ್ಟ್ಗಳಿರುತ್ತಾರೆ. ಈಗಲೂ ಕಲಿಯುತ್ತಲೇ ಇದ್ದಾರೆ, ಬುದ್ಧಿವಂತರಾಗುತ್ತಲೇ ಇದ್ದಾರೆ. ಅಲ್ಲಿ ಹೆಲಿಕಾಪ್ಟರ್ಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಲಭ್ಯವಿರುತ್ತವೆ ಎಂದು ಮಕ್ಕಳಿಗೆ ಸಾಕ್ಷಾತ್ಕಾರ ಮಾಡಿಸಲಾಗಿದೆ. ಮಕ್ಕಳು ಸಹ ಸತೋಪ್ರಧಾನ, ಬಹಳ ತೀಕ್ಷ್ಣ ಬುದ್ಧಿಯವರಾಗಿರುತ್ತಾರೆ. ಮುಂದೆ ಸ್ವಲ್ಪ ದಿನ ಹೋದರೆ ನಿಮಗೆಲ್ಲ ಸಾಕ್ಷಾತ್ಕಾರವಾಗುತ್ತದೆ. ತಮ್ಮ ದೇಶ ಹತ್ತಿರ ಬಂದಾಗ ವೃಕ್ಷಗಳು ಸಹ ಕಾಣಿಸುತ್ತವಲ್ಲವೇ? ಈಗ ಮನೆಗೆ ಬಂದೇ ಬಿಟ್ಟೆವು ಎಂಬ ಸಂತೋಷ ಒಳಗಿರುತ್ತದೆ. ಈಗ ಬಂದು ತಲುಪಿದ್ದೇವೆ. ಕೊನೆಯಲ್ಲಿ ನಿಮಗೂ ಇಂತಹ ಸಾಕ್ಷಾತ್ಕಾರಗಳು ಆಗುತ್ತಲೇ ಇರುತ್ತವೆ. ಯಾರು ಉತ್ತಮ ಮಹಾವೀರರಾಗಿರುತ್ತಾರೋ ಅವರು ಸ್ಫೋಟದ ಶಬ್ದ ಕೇಳಿದರೂ ಪ್ರಾಣ ಬಿಡುವುದಿಲ್ಲ. ಅತಿ ಪ್ರೀತಿಯ ಬಾಬಾ ಎಂದು ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ಸುಪ್ರೀಂ ಆತ್ಮನಾಗಿದ್ದಾರೆ. ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ನೀವು ಪರಮಾತ್ಮನನ್ನು ನೆನಪು ಮಾಡುತ್ತಿದ್ದೀರಲ್ಲವೇ? ಆದರೆ ಅವರು ಚಿಕ್ಕವರು ಅಥವಾ ದೊಡ್ಡವರು ಎಂದು ತಿಳಿದಿತ್ತೆ? ಭೃಕುಟಿಯ ಮಧ್ಯದಲ್ಲಿ ಅದ್ಭುತ ನಕ್ಷತ್ರ ಹೊಳೆಯುತ್ತಿದೆ ಎಂದು ಗಾಯನ ಮಾಡುತ್ತಾರೆ. ಹಾಗಾದರೆ ಅವಶ್ಯವಾಗಿ ಬಿಂದುವಿನಂತೆಯೇ ಇರಬೇಕಲ್ಲವೇ? ಅವರನ್ನೇ ಸುಪ್ರೀಂ ಆತ್ಮ ಅಂದರೆ ಪರಮಾತ್ಮ ಎಂದು ಕರೆಯಲಾಗುತ್ತದೆ. ಅವರಲ್ಲಿ ಎಲ್ಲಾ ವಿಶೇಷತೆಗಳು ಇವೆ.
ಜ್ಞಾನದ ಸಾಗರವಾಗಿದ್ದಾರೆ. ಯಾವ ಜ್ಞಾನವನ್ನು ತಿಳಿಸುತ್ತಾರೆ? ಅವರು ತಿಳಿಸಿದಾಗಲೇ ತಿಳಿಯುವುದಲ್ಲವೇ? ನೀವು ಮೊದಲು ತಿಳಿದಿದ್ದೀರಾ, ಕೇವಲ ಭಕ್ತಿಯನ್ನಷ್ಟೇ ತಿಳಿದುಕೊಂಡಿದ್ದೀರಿ. ಈಗ ಇದು ಅದ್ಭುತ ಎಂದು ಅರ್ಥ ಮಾಡಿಕೊಳ್ಳುತ್ತೀರಿ. ಆತ್ಮವನ್ನು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ, ಹಾಗಾಗಿ ತಂದೆಯನ್ನು ಮರೆತು ಬಿಡುತ್ತಾರೆ. ಡ್ರಾಮಾದಲ್ಲಿ ಪಾತ್ರವೇ ಅಂತಹದ್ದಾಗಿದೆ. ಯಾರನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೋ ಅವರ ಹೆಸರನ್ನು ಹಾಕುತ್ತಾರೆ ಮತ್ತು ತಿಳಿಸುವವರ ಹೆಸರನ್ನು ಮರೆಮಾಚುತ್ತಾರೆ. ಶ್ರೀಕೃಷ್ಣನನ್ನು ತ್ರಿಲೋಕಿನಾಥ, ವೈಕುಂಠನಾಥ ಎಂದು ಕರೆದಿದ್ದಾರೆ. ಅರ್ಥವನ್ನೇನೂ ತಿಳಿದುಕೊಂಡಿಲ್ಲ. ಅವರಿಗೆ ಮಹಿಮೆ ಮಾಡುತ್ತಾರೆ ಮತ್ತು ಅವರನ್ನು ಹಾಗೆ ಮಾಡಿದ ಶಿವಬಾಬಾರವರನ್ನು ಕಲ್ಲು ಮಣ್ಣುಗಳಲ್ಲಿ ಸೇರಿಸಿದ್ದಾರೆ. ಮನುಷ್ಯರಿಗೆ ಏನೂ ತಿಳುವಳಿಕೆ ಇಲ್ಲ. ಭಕ್ತಿ ಮಾಡುವುದರಿಂದ ಭಗವಂತ ಸಿಗುತ್ತಾರೆ ಎಂದು ತಿಳಿದಿದ್ದಾರೆ. ಅರೆ, ನೀವು ಹೇ ಪತಿತ ಪಾವನ, ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಹೇಳುತ್ತೀರಿ. ಇದರಿಂದ ಸಿದ್ಧವಾಗುತ್ತದೆ ಭಕ್ತಿ ಮಾಡುತ್ತಾ ಮಾಡುತ್ತಾ ನೀವು ಪತಿತರಾಗಿದ್ದೀರಿ ಎಂದು. ಅದಕ್ಕಾಗಿಯೇ ತಂದೆ ಹೇಳುತ್ತಾರೆ, ನಾನು ಈ ಸಾಧುಗಳನ್ನು ಉದ್ಧಾರ ಮಾಡಲು ಬರುತ್ತೇನೆ ಎಂದು. ಅವರಿಗೆ ಎಷ್ಟೊಂದು ಮಹಿಮೆ ಮಾಡುತ್ತಾರೆ, ಎಷ್ಟೊಂದು ಹಣ ಖರ್ಚು ಮಾಡುತ್ತಾರೆ, ಎಷ್ಟೊಂದು ಅಹಂಕಾರವಿರುತ್ತದೆ. ಈ ಪ್ರಪಂಚವು ತಮೋಪ್ರಧಾನವಾಗಿದೆ. ಸತೋಪ್ರಧಾನವಾಗಿ ಸತ್ಯಯುಗದಲ್ಲಿ ಇರುತ್ತಾರೆ. ಅವರ ಮೆರವಣಿಗೆ ಎಷ್ಟು ದೊಡ್ಡದಾಗಿ ಹೊರಡುತ್ತದೆ. ಇವು ಭಕ್ತಿ ಮಾರ್ಗದ ಪದ್ಧತಿ ಸಂಪ್ರದಾಯಗಳು. ಪ್ರೈಮ್ ಮಿನಿಸ್ಟರ್ ಇತ್ಯಾದಿಗಳು ಹೀಗೆ ಮಾಡುತ್ತಾರೆಯೇ? ಸನ್ಯಾಸಿಗಳು, ಶಂಕರಾಚಾರ್ಯರು ಇತ್ಯಾದಿಗಳು ಎಷ್ಟೊಂದು ಆಡಂಬರ ತೋರಿಸುತ್ತಾರೆ. ಇವರಿಗೆ ಸರ್ಕಾರವೂ ಹೆದರುತ್ತದೆ, ಎಲ್ಲಿ ಶಾಪ ಕೊಟ್ಟು ಬಿಡುತ್ತಾರೋ ಎಂದು. ಇವರ ಮೇಲೆ ಶಾಪ ಸಿಕ್ಕಿತು ಎಂಬ ಕಥೆಯನ್ನು ಕಟ್ಟಿದ್ದಾರೆ. ಹೀಗೆ ಎಂದಿಗೂ ಆಗುವುದಿಲ್ಲ. ಭಗವಂತನಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂದರೆ ಅವರು ಸಾವಿರಾರು ಸೂರ್ಯರಿಗಿಂತಲೂ ತೇಜಸ್ವಿಯಾಗಿದ್ದಾರೆ ಎಂದು ಮಾತುಗಳನ್ನು ಹೇಳಿದ್ದಾರೆ. ಎಲ್ಲವೂ ಭಸ್ಮವಾಗಲಿ ಎಂದು ಬೊಂಬಿನ ಕಾಡಿಗೆ ಬೆಂಕಿ ಹಚ್ಚಿದರು. ಮನುಷ್ಯರನ್ನು ಸುಡಲು ಏನು ತಡ ಮಾಡುತ್ತಾರೆ? ಎಲ್ಲವನ್ನೂ ಭಸ್ಮ ಮಾಡಿದರು. ಇಂತಹ ಮಾತುಗಳನ್ನು ಕಟ್ಟಿದ್ದಾರೆ. ತಂದೆ ಹೇಳುತ್ತಾರೆ, ಮಕ್ಕಳನ್ನು ಹೇಗೆ ಸುಡಲಿ? ಇದು ಸಾಧ್ಯವೇ ಇಲ್ಲ. ತಂದೆ ಮಕ್ಕಳನ್ನು ಎಂದಾದರೂ ನಾಶ ಮಾಡುತ್ತಾರೆಯೇ? ಡ್ರಾಮಾ ರಚನೆಯಾಗಿದೆ, ಉಳಿದಂತೆ ಯಾರು ನಾಶ ಮಾಡುವುದಿಲ್ಲ. ಇದು ಡ್ರಾಮಾದಲ್ಲಿನ ಪಾತ್ರವಾಗಿದೆ. ಹಳೆಯ ಪ್ರಪಂಚ ಸಮಾಪ್ತಿ, ಹಳೆಯ ಪ್ರಪಂಚದ ವಿನಾಶಕ್ಕಾಗಿ ಈ ಪ್ರಾಕೃತಿಕ ವಿಕೋಪಗಳು ಕೂಡ ಕೆಲಸ ಮಾಡುತ್ತವೆ. ಎಂತಹ ಪ್ರಬಲವಾಗಿ ಕೆಲಸ ಮಾಡುತ್ತವೆ! ಇವುಗಳಿಗೆ ತಂದೆಯು ವಿನಾಶ ಮಾಡಿ ಎಂದು ಡೈರೆಕ್ಷನ್ ನೀಡುತ್ತಾರೆ ಎಂದಲ್ಲ. ಈ ರೀತಿ ಅಲ್ಲ. ಭೂಮಿ ನಡಗುತ್ತದೆ, ಬರಗಾಲ ಬರುತ್ತದೆ. ಭಗವಂತ ಇದನ್ನು ಮಾಡಿ ಎಂದು ಹೇಳುತ್ತಾರೆಯೇ? ಎಂದಿಗೂ ಇಲ್ಲ. ಇದು ಡ್ರಾಮಾದಲ್ಲಿನ ಪಾತ್ರವಾಗಿದೆ. ಬಾಂಬ್ಸ್ ಇತ್ಯಾದಿಗಳನ್ನು ತಯಾರಿಸಿ ಎಂದು ತಂದೆ ಹೇಳುವುದಿಲ್ಲ. ಇವೆಲ್ಲವೂ ರಾವಣನ ಮತವಾಗಿದೆ. ಇದು ಮಾಡಲ್ಪಟ್ಟ ಡ್ರಾಮಾ ಆಗಿದೆ. ರಾವಣನ ರಾಜ್ಯವಿರುವುದರಿಂದ ಅಸುರಿ ಬುದ್ಧಿಯವರಾಗುತ್ತಾರೆ. ಎಷ್ಟೊಂದು ಜನರು ಸಾಯುತ್ತಾರೆ. ಕೊನೆಯಲ್ಲಿ ಎಲ್ಲವನ್ನೂ ಸುಟ್ಟು ಹಾಕುತ್ತಾರೆ. ತಂದೆ ಹಾಗೆ ಹೇಳುವುದಿಲ್ಲ. ಇದು ಮಾಡಲ್ಪಟ್ಟ ಆಟವಾಗಿದೆ. ಇದು ಪುನರಾವರ್ತನೆಯಾಗುತ್ತಲೇ ಇರುತ್ತದೆ. ಶಂಕರನ ಕಣ್ಣು ತೆರೆದರೆ ವಿನಾಶವಾಗುತ್ತದೆ ಎಂದಲ್ಲ. ಇವುಗಳನ್ನು ಪ್ರಾಕೃತಿಕ ವಿಕೋಪ ಎಂದು ಕರೆಯುತ್ತಾರೆ. ಇದು ನೈಸರ್ಗಿಕವಾಗಿದೆ. ಈಗ ತಂದೆಯು ನಿಮಗೆ ಶ್ರೀಮತವನ್ನು ನೀಡುತ್ತಿದ್ದಾರೆ. ಯಾರಿಗೂ ದುಃಖ ಕೊಡುವ ಮಾತೇ ಇಲ್ಲ. ತಂದೆಯು ಸುಖದ ದಾರಿಯನ್ನು ತೋರಿಸುವವರಾಗಿದ್ದಾರೆ. ಡ್ರಾಮಾ ಪ್ಲಾನ್ ಪ್ರಕಾರ ಮನೆ ಹಳೆಯದಾಗಲೇಬೇಕು. ಅದು ಬೀಳುವ ಭಯವಿದ್ದಾಗ ಹೊಸದನ್ನು ಕಟ್ಟುತ್ತೀರಿ. ತಂದೆಯೂ ಹೇಳುತ್ತಾರೆ, ಈ ಇಡೀ ಪ್ರಪಂಚ ಹಳೆಯದಾಗಿದೆ, ಇದು ಸಮಾಪ್ತಿ ಆಗಲೇಬೇಕು. ಪರಸ್ಪರ ಹೇಗೆ ಹೋರಾಡುತ್ತಿದ್ದಾರೆ ನೋಡಿ. ಅಸುರಿ ಬುದ್ಧಿಯಲ್ಲವೇ? ಈಶ್ವರೀಯ ಬುದ್ಧಿ ಇದ್ದಾಗ ಕೊಲ್ಲುವ ಮಾತೇ ಬರುವುದಿಲ್ಲ. ತಂದೆ ಹೇಳುತ್ತಾರೆ, ನಾನು ಎಲ್ಲರ ತಂದೆಯಾಗಿದ್ದೇನೆ, ನನಗೆ ಎಲ್ಲರ ಮೇಲೂ ಪ್ರೀತಿ ಇದೆ. ಬಾಬಾ ಇಲ್ಲಿ ನೋಡುತ್ತಾರೆ. ನಂತರ ಅನನ್ಯ ಮಕ್ಕಳ ಕಡೆಗೂ ದೃಷ್ಟಿ ಹೋಗುತ್ತದೆ. ಯಾರು ತಂದೆಯನ್ನು ಬಹಳ ಪ್ರೇಮದಿಂದ ನೆನಪು ಮಾಡುತ್ತಾರೋ ಮತ್ತು ಸೇವೆಯನ್ನು ಮಾಡುತ್ತಾರೋ ಅವರ ಕಡೆಗೆ ಹೋಗುತ್ತದೆ. ಇಲ್ಲಿ ಕುಳಿತಿದ್ದರೂ ತಂದೆಯ ದೃಷ್ಟಿ ಸೇವಾದಾರಿ ಮಕ್ಕಳ ಕಡೆಗೆ ಹೋಗುತ್ತದೆ. ಒಮ್ಮೆ ಡೆಹ್ರಾಡೂನ್, ಒಮ್ಮೆ ಮೀರಟ್, ಒಮ್ಮೆ ದೆಹಲಿ. ಯಾವ ಮಕ್ಕಳು ನನ್ನನ್ನು ನೆನಪು ಮಾಡುತ್ತಾರೋ ನಾನು ಕೂಡ ಅವರನ್ನು ನೆನಪು ಮಾಡುತ್ತೇನೆ. ಯಾರು ನನ್ನನ್ನು ನೆನಪು ಮಾಡದಿದ್ದರೂ ಸಹ ನಾನು ಅವರನ್ನು ನೆನಪು ಮಾಡುತ್ತೇನೆ.
ಏಕೆಂದರೆ ನಾನು ಎಲ್ಲರನ್ನೂ ಕರೆದುಕೊಂಡು ಹೋಗಬೇಕಲ್ಲವೇ? ಹೌದು, ನನ್ನ ಮೂಲಕ ಸೃಷ್ಟಿ ಚಕ್ರದ ಜ್ಞಾನವನ್ನು ನಂಬರ್ ವಾರಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ನಂತರ ಅವರು ಉನ್ನತ ಪದವಿಯನ್ನು ಪಡೆಯುತ್ತಾರೆ. ಇವು ಬೇಹದ್ದಿನ ಮಾತುಗಳು. ಆ ಶಿಕ್ಷಕರು ಇತ್ಯಾದಿಗಳು ಹದ್ದಿನವರು, ಇವರು ಬೇಹದ್ದಿನವರು. ಹಾಗಾದರೆ ಮಕ್ಕಳಿಗೆ ಒಳಗೊಳಗೆ ಎಷ್ಟೊಂದು ಸಂತೋಷವಿರಬೇಕು. ತಂದೆ ಹೇಳುತ್ತಾರೆ, ಎಲ್ಲರ ಪಾತ್ರವು ಒಂದೇ ರೀತಿ ಇರಲು ಸಾಧ್ಯವಿಲ್ಲ. ಇವರ ಪಾತ್ರವಿತ್ತು, ಆದರೆ ಅನುಸರಿಸುವವರು ಕೋಟಿಗಳಲ್ಲಿ ಒಬ್ಬರು, ಅಂದ್ರೆ ಫಾಲೋ ಮಾಡುವವರು ಕೋಟಿಯಲ್ಲಿ ಒಬ್ಬರು ಇರುತ್ತಾರೆ. ಬಾಬಾ ತಿಳಿಸುತ್ತಾರೆ, ಹೀಗೆ ಬಿಡಬೇಕಾಗುತ್ತದೆ. ವಿಶ್ವ ಕಿಶೋರ್ ಕೂಡ ಹೀಗೆಯೇ ಬಿಟ್ಟು ಬಂದರು. ನೀವು ಓಡಿ ಬಂದಿರಿ, ಇವರು ಸ್ಪಷ್ಟಪಡಿಸಿ ಬಂದರು. ಓಡಿ ಬರುವ ಮಾತೇ ಇಲ್ಲ, ನಿಮ್ಮ ಬಟ್ಟಿ ತಯಾರಾಗಬೇಕಿತ್ತು. ನಂತರ ಅದರಲ್ಲಿ ಎಷ್ಟೋ ಜನ ಕಚ್ಚಾ ಆದರು, ಕೆಲವರು ಪಕ್ಕಾ ಆದರು. ಬಟ್ಟಿಯಲ್ಲಿ ಮೊಳಕೆಗಳು ಬಂದಿವೆ. ಅಂದ್ರೆ ಕೆಲವು ಮಕ್ಕಳು ಅನೇಕ ಮಕ್ಕಳಿಗೆ ಸಂದೇಶ ಕೊಟ್ಟಿದ್ದಾರೆ. ಹೇಳುತ್ತಾರಲ್ಲವೇ, ಬಾಬಾ ನಾನು 7 ದಿನದ ಮಗು, 1-2 ದಿನದ ಮಗು ಎಂದು. ಅಂದರೆ ಮೊಳಕೆಗಳೇ ಅಲ್ಲವೇ? ಹಾಗಾಗಿ ತಂದೆಯು ಪ್ರತಿಯೊಂದು ವಿಷಯವನ್ನು ತಿಳಿಸುತ್ತಿರುತ್ತಾರೆ. ನದಿಯನ್ನು ಸರಿಯಾಗಿ ದಾಟಿ ಬಂದಿದ್ದರು. ಬಾಬಾ ಬಂದ ಮೇಲೆಯೇ ಜ್ಞಾನ ಆರಂಭವಾಯಿತು. ಅವರ ಮಹಿಮೆ ಎಷ್ಟಿದೆ! ಆ ಗೀತೆಯ ಅಧ್ಯಾಯಗಳನ್ನು ನೀವು ಜನ್ಮ ಜನ್ಮಾಂತರಗಳಿಂದ ಎಷ್ಟು ಸಾರಿ ಓದಿರಬಹುದು. ವ್ಯತ್ಯಾಸ ನೋಡಿ ಎಷ್ಟಿದೆ. ಎಲ್ಲಿ ಕೃಷ್ಣ ಭಗವಾನು ವಾಚ, ಎಲ್ಲಿ ಶಿವ ಭಗವಾನು ವಾಚ. ರಾತ್ರಿ ಹಗಲಿನ ವ್ಯತ್ಯಾಸವಿದೆ. ಸುಳ್ಳು ಗೀತಾಶಾಸ್ತ್ರ ಇತ್ಯಾದಿಗಳನ್ನು ಓದಿ ಸುಳ್ಳು ಖಂಡವಾಗಿ ಹೋಗಿದೆ. ನಿಮ್ಮ ಬುದ್ಧಿಯಲ್ಲಿ ಈಗ ನಾವೇ ಸತ್ಯಖಂಡದಲ್ಲಿದ್ದೆವು, ಬಹಳ ಸುಖವನ್ನು ನೋಡಿದ್ದೆವು ಎಂದಿದೆ. ಬಾಬಾ ಈ ಡ್ರಾಮಾವನ್ನು ಸುಖಕ್ಕಾಗಿ ಮಾಡಿದ್ದಾರೆಯೇ ಹೊರತು ದುಃಖಕ್ಕಾಗಿ ಅಲ್ಲ. ನಂತರ ಮುಸಲ್ಮಾನರು ಬಂದಾಗಿನಿಂದ ನಿಮಗೆ ದುಃಖ ಸಿಕ್ಕಿದೆ. ಯುದ್ಧವು ಅಷ್ಟು ಬೇಗ ನಡೆಯಲು ಸಾಧ್ಯವಿಲ್ಲ. ನಿಮಗೆ ಬಹಳ ಸುಖ ಸಿಗುತ್ತದೆ. ಅರ್ಧ ಅರ್ಧ ಇದ್ದರೆ ಅಷ್ಟು ಮಜಾ ಇರುವುದಿಲ್ಲ. ಧರ್ಮ ಸ್ಥಾಪನೆಯಾಗಿ ಅದು ಬಹಳ ವೃದ್ಧಿಯಾದಾಗ, ಹೊಸ ಹೊಸ ಆತ್ಮಗಳು ಬಂದಾಗ, ದೊಡ್ಡ ಸೈನ್ಯ ತಯಾರಾದಾಗ ಕೆಲಸವಾಗುತ್ತದೆ. ಈಗ ಎಷ್ಟೊಂದು ಯುದ್ಧಗಳು ನಡೆಯುತ್ತಲೇ ಇರುತ್ತವೆ. ನಂತರ 2,500 ವರ್ಷಗಳವರೆಗೆ ಯಾವುದೇ ಯುದ್ಧವಿರುವುದಿಲ್ಲ, ಕಾಯಿಲೆ ಇತ್ಯಾದಿಗಳಿರುವುದಿಲ್ಲ. ಇಲ್ಲಿ ನೋಡಿ, ಒಂದಾದ ಮೇಲೊಂದು ಕಾಯಿಲೆಗಳು ಬರುತ್ತಲೇ ಇವೆ. ಸತ್ಯಯುಗದಲ್ಲಿ ಧಾನ್ಯಗಳನ್ನು ತಿನ್ನುವಂತಹ ಹುಳಗಳು ಇರುವುದಿಲ್ಲ. ಅಂದ್ರೆ ರೇಷನ್ಗೆ ಹುಳ ಕೂಡ ಬೀಳೋದಿಲ್ಲ. ಅದಕ್ಕಾಗಿಯೇ ಅದಕ್ಕೆ ಸ್ವರ್ಗ, ಹೆವೆನ್ ಎಂಬ ಹೆಸರಿದೆ. ಹಾಗಾಗಿ ನೀವು ವರ್ಲ್ಡ್ ನಕ್ಷೆಯನ್ನು ಇಟ್ಟುಕೊಳ್ಳಬೇಕು. ಆಗ ಮೂಲತಃ ಭಾರತ ಹೀಗೆ ಇತ್ತು ಎಂದು ತಿಳಿಸಬಹುದು. ಬೇರೆ ಯಾವುದೇ ಧರ್ಮವಿರಲಿಲ್ಲ. ನಂತರ ನಂಬರ್ 1 ರಾಜ್ಯ ಸ್ಥಾಪನೆ ಮಾಡುವವರು ಬಂದಿದ್ದಾರೆ. ಈಗ ಮಕ್ಕಳಾದ ನಿಮಗೆ ವರ್ಲ್ಡ್ ಹಿಸ್ಟ್ರಿ, ಜಾಗ್ರಫಿ ತಿಳಿದಿದೆ. ನಿಮ್ಮನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ನೇತಿ ನೇತಿ, ನಮಗೆ ತಂದೆಯ ಬಗ್ಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ಅವರಿಗೆ ಯಾವುದೇ ನಾಮ ರೂಪ, ದೇಶ, ಕಾಲ ಇಲ್ಲ ಎಂದು ಹೇಳುತ್ತಾರೆ. ನಾಮ ರೂಪವಿಲ್ಲದಿದ್ದರೆ ಯಾವುದೇ ದೇಶವೂ ಇರಲು ಸಾಧ್ಯವಿಲ್ಲ. ಮನುಷ್ಯರ ಬುದ್ಧಿ ಸಂಪೂರ್ಣವಾಗಿ ತುಚ್ಛವಾಗಿದೆ. ಶಂಕರಾಚಾರ್ಯರು ಸಹ ಶಿವನ ಪೂಜೆ ಮಾಡುತ್ತಾರೆ. ಒಂದು ವೇಳೆ ಸರ್ವವ್ಯಾಪಿಯಾಗಿದ್ದರೆ ಕಲ್ಲು ಮಣ್ಣುಗಳ ಪೂಜೆ ಏಕೆ ಮಾಡಬಾರದು? ತಮ್ಮ ಪೂಜೆ ಮಾಡಿಸಿಕೊಳ್ಳುತ್ತಾರೆ. ಈ ಎಲ್ಲಾ ವಿಷಯಗಳನ್ನು ಅಜ್ಞಾನ ಎಂದು ಕರೆಯಲಾಗುತ್ತದೆ. ಏನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಷ್ಟೊಂದು ಕಲ್ಲು ಬುದ್ಧಿಯವರಾಗಿದ್ದಾರೆ. ನೀವು ಕಲ್ಲು ಬುದ್ಧಿಯವರು ಎಂದು ಹೇಳುತ್ತಾರೆ. ಅಲ್ಲಿ ಇಂತಹ ಬೈಗುಳಗಳು ಇರುವುದಿಲ್ಲ. ತಂದೆಯೂ ಕುಳಿತು ತಿಳಿಸುತ್ತಾರೆ, ಯಾರು ನನ್ನನ್ನು ನೆನಪು ಮಾಡುತ್ತಾರೋ, ಪ್ರೀತಿಸುತ್ತಾರೋ, ನಾನೂ ಕೂಡ ಅವರನ್ನು ಅಷ್ಟೇ ಪ್ರೀತಿಸುತ್ತೇನೆ. ನಾನು ಹೊಸ ಪ್ರಪಂಚವನ್ನು ಹೇಗೆ ನಿರ್ಮಿಸುತ್ತೇನೆ, ನಂತರ ಆ ಹಳೆಯ ಪ್ರಪಂಚ ಸಮಾಪ್ತಿಯಾಗುತ್ತದೆ. ಹಳೆಯ ದೆಹಲಿ ಮತ್ತು ಹೊಸ ದೆಹಲಿ ಎಂದು ಹಾಡುತ್ತಾರಲ್ಲವೇ, ಇದು ಹೊಸ ದೆಹಲಿಯಲ್ಲ ಎಂದು ನೀವು ತಿಳಿದುಕೊಂಡಿದ್ದೀರಿ. ಇದನ್ನು ಸ್ಮಶಾನ ಎಂದು ಕರೆಯಲಾಗುತ್ತದೆ. ಹೊಸ ಪ್ರಪಂಚವು ದೇವಲೋಕವಾಗಿದೆ. ನನ್ನ ಮಕ್ಕಳು ಕಾಮಚಿತೆಯ ಮೇಲೆ ಕುಳಿತು ಭಸ್ಮವಾಗಿದ್ದಾರೆ, ಹೆಣಗಳಾಗಿದ್ದಾರೆ. ನಂತರ ತಂದೆ ಬಂದು ಜ್ಞಾನಚಿತೆಯ ಮೇಲೆ ಕೂರಿಸುತ್ತಾರೆ. ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ರಾವಣನ ರಾಜ್ಯವಾಗುತ್ತದೆ. ನಂತರ ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ.
ವರದಾನ. ತೀವ್ರ ಪುರುಷಾರ್ಥಿ ಭವ. ಈಗ ತಮ್ಮನ್ನು ತೀವ್ರ ಪುರುಷಾರ್ಥಿಗಳನ್ನಾಗಿ ಮಾಡಿಕೊಳ್ಳದಿದ್ದರೆ ಮುಂದೆ ಈ ಸಮಯವು ಮುಗಿದು ಹೋಗುತ್ತದೆ. ನಂತರ ಟು ಲೇಟ್ ಆಗುತ್ತೀರಿ, ವಂಚಿತರಾಗುತ್ತೀರಿ. ಈಗ ಪ್ರತಿಯೊಂದು ಶಕ್ತಿಯಿಂದ ತಮ್ಮನ್ನು ಸಂಪನ್ನರನ್ನಾಗಿ ಮಾಡಿಕೊಳ್ಳುವ ಸಮಯವಾಗಿದೆ. ಒಂದು ವೇಳೆ ತಮ್ಮನ್ನು ತಾವೇ ಸಂಪನ್ನರನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ ಸಹಯೋಗವನ್ನು ಪಡೆದುಕೊಳ್ಳಿ, ಬಿಟ್ಟು ಬಿಡಬೇಡಿ. ಸಂಪನ್ನತೆಯ ಗುರುತು ಅಂದರೆ ಸಂತುಷ್ಟತೆ. ಆದ್ದರಿಂದ ಸದಾ ಸಂತುಷ್ಟಾತ್ಮರಾಗಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.